ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ಜನ್ಯಾಸ್ ಕ್ಲಿಪ್ಸ್. ಇಂದು ನಾವು ಕೇಳಲಿರುವ ಘಟನೆ ಮಾತ್ರವಲ್ಲದೆ ನಮ್ಮ ಮನಸ್ಸು ಹಿಂಡಿಸುವಂಥದ್ದು. ಜೂನ್ 12, 2025 ಗುರುವಾರ ಮಧ್ಯಾಹ್ನ ಭಾರತದ ಇತಿಹಾಸದಲ್ಲಿ ಮರೆಯಲಾರದ ದಿನ. ಏರ್ ಇಂಡಿಯಾ AI-171 ಎಂಬ ವಿಮಾನ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಿತ್ತು. ಆದರೆ ಅದು ಗಮ್ಯಸ್ಥಾನ ತಲುಪದೆ ಕೆಲವೇ ಕ್ಷಣಗಳಲ್ಲಿ ಭೂಮಿಗೆ ಬಿದ್ದುದು ನೂರಾರು ಅಮೂಲ್ಯ ಜೀವಗಳನ್ನು ಕಳೆದುಕೊಂಡಿದೆ. ಈ ವಿಮಾನದಲ್ಲಿ 230 ಪ್ರಯಾಣಿಕರು ಮತ್ತು 12 ಸಿಬ್ಬಂದಿ ವರ್ಗದವರು ಇದ್ದರು. ಟೇಕ್ ಆಫ್ ಆದ ಕೇವಲ 30 ಸೆಕೆಂಡುಗಳಲ್ಲಿ ಅಹಮದಾಬಾದ್ನ ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗಳ ಬಳಿ ವಿಮಾನ ನೆಲಕ್ಕೆ ಬಿದ್ದು ಬೆಂಕಿಗೆ ಆಹುತಿಯಾಯಿತು. ಈ ಅಪಘಾತದಲ್ಲಿ ವಿಮಾನದ ಒಳಗಿರುವ 241 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇದಲ್ಲದೆ ಕಟ್ಟಡದೊಳಗಿದ್ದ ಕನಿಷ್ಠ 28 ಮಂದಿ ಸಾವನ್ನಪ್ಪಿದ್ದಾರೆ ಎಂಬ ಸುದ್ದಿ ಬಂದಿದೆ. ಒಟ್ಟಾರೆಯಾಗಿ 269 ಮಂದಿ ಈ ದುರಂತದಲ್ಲಿ ಜೀವ ಕಳೆದುಕೊಂಡಿದ್ದಾರೆ. ಆದರೆ ಈ ಭೀಕರ ಘಟನೆಯ ನಡುವೆ ಒಬ್ಬ ವ್ಯಕ್ತಿ ಮಾತ್ರ ಬದುಕುಳಿದಿದ್ದಾರೆ. ಹೌದು, ಅವರ ಹೆಸರು ವಿಶ್ವನಾಥ್ ಕುಮಾರ್ ರಮೇಶ್, ಬ್ರಿಟಿಷ್ ನಾಗರಿಕ. ಅವರು ಎಮರ್ಜೆನ್ಸಿ ಎಕ್ಸಿಟ್ ಬಳಸಿ ವಿಮಾನದ ಹೊರಗೆ ಓಡಿದ್ದು ಆಕಸ್ಮಿಕದಿಂದ ಪ್ರಾಣ ಉಳಿಸಿಕೊಂಡಿದ್ದಾರೆ. ಅವರ ಹೇಳಿಕೆಯ ಪ್ರಕಾರ ವಿಮಾನ ಟೇಕ್ ಆಫ್ ಆದ ತಕ್ಷಣ ಅಸಾಮಾನ್ಯ ಶಬ್ದ, ಕಂಪನ ಮತ್ತು ಬೆಂಕಿ. ನಾನು ಎಮರ್ಜೆನ್ಸಿ ಡೋರ್ ತೆರೆದು ಓಡಿದೆ. ಈ ಘಟನೆಯ ನಂತರ ಸ್ಥಳೀಯ ಆಸ್ಪತ್ರೆಗೆ ಶವಗಳನ್ನು ಹಾಗೂ ಗಾಯಾಳುಗಳನ್ನು ಸಾಗಿಸಲಾಯಿತು. ಆಸ್ಪತ್ರೆಯವರು DNA ಪರೀಕ್ಷೆಗಳ ಮೂಲಕ ಗುರುತಿಸಲಾಗುತ್ತಿದೆ. ಹಲವಾರು ವೈದ್ಯಕೀಯ ವಿದ್ಯಾರ್ಥಿಗಳು ಸಹ ಈ ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇಡೀ ವೈದ್ಯರ ಸಮುದಾಯವೇ ಶೋಕಸಾಗರದಲ್ಲಿದೆ. ಇದರ ಬಗ್ಗೆ ತಕ್ಷಣವೇ ಕೇಂದ್ರ ಸರ್ಕಾರ ತನಿಖೆ ಆರಂಭಿಸಿದೆ. ವಿಮಾನ ದುರಂತ ತನಿಖಾ ಮಂಡಳಿ AAIB, ಏರ್ ಇಂಡಿಯಾ, UK ಮತ್ತು ಅಮೆರಿಕದ ತನಿಖಾ ಸಂಸ್ಥೆಗಳ ಸಹಾಯದಿಂದ ಶೋಧ ಆರಂಭವಾಗಿದೆ. ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ ಹಾಗೂ ಪೈಲಟ್ ಹಾಗೂ ಕ್ರೂ ಅವರ ಆಡಿಯೋ ಡೇಟಾ ಪರೀಕ್ಷೆಗಳು ನಡೆಯುತ್ತಿವೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ವಿಮಾನ ಟೇಕ್ ಆಫ್ ಸಮಯದಲ್ಲಿ ಟೈರ್ ಅಥವಾ ಲ್ಯಾಂಡಿಂಗ್ ಗಿಯರ್ ಸಮಸ್ಯೆ ಆಗಿರಬಹುದು ಎಂಬ ಊಹೆಗಳಿವೆ. ಈ ದುರಂತದ ಬಳಿಕ ಪ್ರಧಾನಿ ನರೇಂದ್ರ ಮೋದಿರವರು, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ರಾಜಕೀಯ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ 1 ಕೋಟಿ ರು ಪರಿಹಾರ ಘೋಷಿಸಲಾಗಿದೆ. ಏರ್ ಇಂಡಿಯಾ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ DP ಕಪ್ಪು ಬಣ್ಣಕ್ಕೆ ಬದಲಾಯಿಸಿದ್ದು, ವಿಮಾನಯಾನ ಕಂಪನಿಯು ಮೌರ್ನಿಂಗ್ ಮೋಡ್ಗೆ ಹೋಗಿದೆ. ಇಂತಹ ಘಟನೆಯು ನಮ್ಮಲ್ಲಿ ಹಲವಾರು ಪ್ರಶ್ನೆಗಳನ್ನು ಎಬ್ಬಿಸುತ್ತದೆ. ವಿಮಾನ ಸಂಚಾರ ಸುರಕ್ಷತೆಯ ಬಗ್ಗೆ, ತಾಂತ್ರಿಕ ಪರಿಶೀಲನೆಗಳ ಬಗ್ಗೆ ಮತ್ತು ವಿಮಾನ ಸಿಬ್ಬಂದಿಯವರ ತರಬೇತಿ ಬಗ್ಗೆ ಇನ್ನಷ್ಟು ಗಂಭೀರ ಚಿಂತನೆಗಳು ನಡೆಯಬೇಕಾಗಿದೆ. ಯಾರೆಲ್ಲ ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೋ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಮಾಹಿತಿ ವಿಡಿಯೋಗಳಿಗೋಸ್ಕರ ಜನ್ಯಾಸ್ ಕ್ಲಿಪ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.